ಮಗಳಿಗಾಗಿ ನಿರ್ಮಾಪಕನೊಬ್ಬ ಪತ್ನಿಯನ್ನೇ ಕಿಡ್ನಾಪ್ ಮಾಡಿರುವಂತ ಆರೋಪ ಕೇಳಿಬಂದಿದೆ. ನಿರ್ಮಾಪಕ ಹರ್ಷವರ್ಧನ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ನಿನ್ನ ಮಗಳು ಬೇಕು ಅಂತಂದ್ರೆ ನನ್ನ ಮಗಳನ್ನ ಕೊಡು ಅಂತ ಅತ್ತೆಗೆ ಬೆದರಿಕೆ ಹಾಕಿರೋದು. ಚೈತ್ರ ಅನ್ನೋ ಸೀರಿಯಲ್ ನಟಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ನಿರ್ಮಾಪಕ ಹರ್ಷವರ್ಧನ್. ವರ್ಧನ್ ಸಿನಿಮಾಸ್ ಕಂಪನಿಯ ನಿರ್ಮಾಪಕರಾಗಿರುವಂತಹ ಹರ್ಷವರ್ಧನ್ ವಿರುದ್ಧ ಈ ಆರೋಪ ಕೇಳಿಬಂದಿರೋದು. ಸಿನಿಮಾ ನಟಿ ಚೈತ್ರನನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಕಿಡ್ನಾಪ್ ಕೇಸ್ ಇದೆ. ನಿರ್ಮಾಪಕ ಹರ್ಷವರ್ಧನ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. 2023ರಲ್ಲಿ ಪರಸ್ಪರ ಒಪ್ಪಿ ಮದುವೆಯಾಗಿದ್ರು ನಟಿ ಚೈತ್ರ ಮತ್ತು ಹರ್ಷವರ್ಧನ್. ಇಬ್ಬರ ಮಧ್ಯೆ ಜಗಳವಾಗಿ ಪ್ರತ್ಯೇಕವಾಗಿ ವಾಸ ಇದ್ರು. ಪ್ರತ್ಯೇಕವಾದ ನಂತರ ಮಗಳನ್ನ ತಮ್ಮ ಬಳಿ ಇರಿಸಿಕೊಂಡಿದ್ರು ನಟಿ ಚೈತ್ರ. ಮಗಳನ್ನ ಬಿಟ್ಟಿರಲಾರದೆ ಪತ್ನಿಯನ್ನ ಕಿಡ್ನಾಪ್ ಮಾಡಿ ಮಗಳನ್ನ ಕೊಡು ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸ್ನೇಹಿತನ ಮೂಲಕ ಶೂಟಿಂಗ್ಗೆ ಕರೆಸಿ ಮೈಸೂರು ರಸ್ತೆ ಬಳಿ ಕಿಡ್ನಾಪ್ ಮಾಡಿದ್ದಾರೆ. ನಂತರ ಅತ್ತೆಗೆ ಕರೆ ಮಾಡಿ ನಿಮ್ಮ ಮಗಳು ಬೇಕು ಅಂತಂದ್ರೆ ನನ್ನ ಮಗಳನ್ನು ಕೊಡಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ. ಇನ್ನು ನಿರ್ಮಾಪಕ ಹರ್ಷವರ್ಧನ್ ಠಾಣೆಗೆ ಕರೆಸಿ ಪತ್ನಿಯನ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಹರ್ಷವರ್ಧನ್ ವಿರುದ್ಧ ಆರೋಪ ಕೇಳಿಬಂದಿರೋದು ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಅಂದ್ರೆ ಬೇರೆಯಾಗಿದ್ದಂಥ ಪತ್ನಿಯನ್ನ ಕಿಡ್ನಾಪ್ ಮಾಡಿ ತನ್ನ ಮಗಳನ್ನ ಕೊಟ್ರೆ ಪತ್ನಿಯನ್ನ ಬಿಟ್ಟು ಕಳಿಸ್ತೀನಿ ಅಂತ ಅತ್ತೆಗೆ ಹೇಳಿದ್ದಾರೆ ಅನ್ನುವಂಥ ಆರೋಪ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ಫೋನ್ ಸಂಪರ್ಕದಲ್ಲಿ. ಶರತ್, ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಪಕ ಹರ್ಷವರ್ಧನ್ ಎನ್ನುವಾತನ ಮೇಲೆ ಕೇಳಿಬಂದಿರುವಂತಹ ಆರೋಪ. ಅದು ಕೂಡ ಆತನ ಪತ್ನಿ ಆಗಿರುವಂತಹ ಚೈತ್ರ, ಆಕೆಯು ಕೂಡ ಸೀರಿಯಲ್ ನಟಿ, ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂತ ಒಂದು ವಿಚಾರ. ಅದು ಕೂಡ ತನ್ನ ಮಗಳಿಗೋಸ್ಕರವಾಗಿ ಪತ್ನಿಯನ್ನ ಕಿಡ್ನಾಪ್ ಮಾಡಿರುವಂತಹ ಆರೋಪದ ಮೇಲೆ ಈಗ ಸದ್ಯ ನಿರ್ಮಾಪಕನ ವಿರುದ್ಧ ಕೇಳಿ ಬಂದಿರುವಂತದ್ದು. ಏನೋ ಆರಂಭದಲ್ಲಿ ಇಬ್ಬರ ನಡುವೆ ಕೆಲವೊಂದಿಷ್ಟು ಮನಸ್ತಾಪಗಳು ಆದಂತಹ ಕಾರಣದಿಂದಾಗಿ ತನ್ನ ಮಗುವನ್ನ ಚೈತ್ರ ತನ್ನ ಬಳಿಯೇ ಬಿಟ್ಕೊಂಡಿರ್ತಾಳೆ. ತಾಯಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಚೈತ್ರ ತನ್ನ ಮಗುವನ್ನ ಇಟ್ಕೊಂಡಿರ್ತಾಳೆ. ತನ್ನ ಮಗಳನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಆಗದಂತಹ ಕಾರಣಕ್ಕೋಸ್ಕರ ಹರ್ಷವರ್ಧನ್ ತನ್ನ ಪತ್ನಿಯನ್ನ ಕಿಡ್ನಾಪ್ ಅನ್ನ ಮಾಡಿ ತದನಂತರ ಮಗಳಿಗಾಗಿ ಬೇಡಿಕೆ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಆರಂಭದಲ್ಲಿ ಕೆಲವೊಂದಿಷ್ಟು ಒಂದು ಶೂಟಿಂಗ್ ವಿಚಾರವಾಗಿ ಮಾತನಾಡೋಕೆ ಆಕೆಯನ್ನ ಕರೆಸಿದಂತಹ ಸಂದರ್ಭದಲ್ಲಿ ಆಕೆಯನ್ನ ಕಿಡ್ನಾಪ್ ಅನ್ನ ಮಾಡಲಾಗುತ್ತೆ. ತದನಂತರವಾಗಿ ಆಕೆ ಏನು ಚೈತ್ರ ತಾಯಿ ಇದ್ದಾರೆ, ಆಕೆಗೆ ಕರೆಯನ್ನ ಮಾಡಿ ನಿಮ್ಮ ಮಗಳು ಬೇಕು ಅಂತ ಹೇಳಿದ್ರೆ ನನ್ನ ಮಗಳನ್ನ ಕೊಡಿ ಅಂತ ಹೇಳಿ ಹರ್ಷವರ್ಧನ್ ಬೇಡಿಕೆಯನ್ನ ಇಡ್ತಾರೆ. ಈ ರೀತಿಯಾದಂತಹ ಒಂದು ಘಟನೆ ನಡೀತಾ ಇದ್ದ ಹಾಗೆ ಕುಟುಂಬದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗ್ತವೆ. ಕೂಡಲೇ ಚೈತ್ರ ಸಹೋದರಿ ಹೋಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತನ್ನ ಮಗಳಿಗೋಸ್ಕರ ತನ್ನ ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂತಹ ಒಂದು ವಿಚಾರ ತಿಳಿತಾ ಇದ್ದ ಹಾಗೆ ಪೊಲೀಸರು ಕೂಡ ಹರ್ಷವರ್ಧನ್ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಹರ್ಷವರ್ಧನ್ ಕೂಡ ತನ್ನ ಪತ್ನಿಯನ್ನ ಕರೆದುಕೊಂಡು ಠಾಣೆಗೆ ಹೋಗಿ ಇದೀಗ ಪೊಲೀಸರು ಕೂಡ ಯಾವ ರೀತಿಯಾದಂತಹ ಪ್ರೊಸೀಜರ್ ಇದೆ ಅದರ ಆಧಾರದ ಮೇಲೆ ಹರ್ಷವರ್ಧನ್ ಹಾಗೆ ಏನು ಪತ್ನಿಯ ನಡುವೆ ಕೆಲವೊಂದಿಷ್ಟು ವಾಗ್ವಾದಗಳು ನಡೆದಿತ್ತು, ಹಾಗೆ ಕಿಡ್ನಾಪ್ ಪ್ರಕ್ರಿಯೆಗಳು ನಡೆದಿತ್ತು. ಎಲ್ಲವನ್ನೂ ಕೂಡ ಸದ್ಯ ಸಂಭಾಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಇನ್ನು ಪ್ರಕರಣ ದಾಖಲಾಗಿರುವ ಬಗ್ಗೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಸದ್ಯ ಏನೇನು ಈ ಪ್ರಕರಣದಲ್ಲಿ ಪ್ರೊಸೀಜರ್ ಅನ್ನು ನಡೆಸಿದ್ದಾರೆ ಪೊಲೀಸರು ಅದರ ಆಧಾರದ ಮೇಲೆ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡುವಂತಹ ಕೆಲಸವನ್ನು ಸದ್ಯ ಪೊಲೀಸರು ಮಾಡ್ತಾ ಇರುವಂತದ್ದು. ರಕ್ಷತಾ, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.